ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮೆಲ್ಲರ ಪ್ರೀತಿಯ ಕುರಿಬಾಂಡ್ ಸುನಿಲ್. ಓಕೆ, ಇವತ್ತು ಇನ್ನೊಂದು ಪ್ರಶ್ನೆನ ತೊಗೊಂಡು ಬಂದಿದ್ದೀನಿ. ಹೆಣ್ಮಕ್ಳ ಸ್ಟ್ರಾಂಗ್ ಗುರು ಈ ಹಾಡು ಸಖತ್ತಾಗಿದೆ ಅಲ್ವಾ? ಸೊ ಏನು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಾಗಿರುತ್ತೆ ಏನು ಅಂತ ಬನ್ನಿ ಹಂಗಾರೆ ಶುರು ಹಚ್ಕೊಳ್ಳೋಣ. ಯಾರು ಸ್ಟ್ರಾಂಗ್ ಅಂತ ಕೇಳೋಣ. ಒಂದು ಮನೆ ಈಚೆಗಡೆ ಹುಡುಗರು ಸ್ಟ್ರಾಂಗು, ಮನೆ ಒಳಗಡೆ ಹುಡುಗರು ಸ್ಟ್ರಾಂಗು. ಹೌದಾ? ಮನೆ ಈಚೆ ಹುಡುಗರು ಸ್ಟ್ರಾಂಗು, ಮನೆ ಒಳಗಡೆ ಹೆಣ್ಮಕ್ಳು ಸ್ಟ್ರಾಂಗು. ಗಾಡಿ ಓಡಿಸ್ಬೇಕಾರೆ ಸ್ಟ್ಯಾಂಡ್ ಇರುತ್ತೆ, ಬಟ್ ಆದ್ರೂ ಕಾಲ್ನ ಅರ್ಥ ಆಯ್ತಾ ಸ್ಟ್ಯಾಂಡ್ ತರ ಹಾಕೊಂಡು ಹೋಗ್ತಾರಲ್ಲ, ಅದೇನು ಹೇಳ್ತೀರಾ? ಅದು ಗೊತ್ತಿಲ್ಲ. ಓಡಿಸ್ತಾರೆ ಹೆಣ್ಮಕ್ಳು, ಲಾರಿನ ಓಡಿಸ್ತಾರೆ, ಬಸ್ ಏನು ಲಾರಿ ಓಡಿಸ್ತಾರೆ. ಗಾಡಿ ಓಡಿಸ್ಬೇಕಾದ್ರೆ ಸ್ಟ್ಯಾಂಡ್ ಹಾಕೊಂಡು ಹುಡುಗಿರ್ ಸ್ಟ್ರಾಂಗಾ ಹುಡುಗರು ಸ್ಟ್ರಾಂಗ್? ಹುಡುಗಿರು ಹೆಂಗೆ, ಯಾವ ರೀತಿಯಲ್ಲಿ? RCB ಹುಡುಗಿರೆಲ್ಲ ಗೆದ್ದಿದ್, ಮ್ಯಾಚ್ ಅಲ್ಲಿ ಹುಡುಗಿರ ತಾನೇ ಗೆದ್ದಿದ್ IPL ಅಲ್ಲಿ. ಹೌದಾ? ಅದು ಒಂದು ಇದಕ್ಕೆ ಹುಡುಗಿರು ಸ್ಟ್ರಾಂಗು, ಹುಡುಗರು ಬೇಕಾ ಹಂಗಾರೆ? ಇರಿ, ನಿಮ್ಗೂ ಮಾತಾಡ್ತೀನಿ. ನೀವೇ ಸ್ಟ್ರಾಂಗ್ ಇದ್ರೆ ಗೊತ್ತಾಗೋಯ್ತು. ಸೆಂಟ್ರಲ್ಗೆ ಯಾವಾಗ ಅಟ್ಯಾಕ್ ಮಾಡಿದ್ರೆ ನನ್ಗೆ ಅವಾಗ ಗೊತ್ತಾಗೋಯ್ತು. ಓಕೆ, ಹೌದಾ? ಖಂಡಿತನಾ? ಓಕೆ, ನೀವೇನೋ ಸ್ಟ್ರಾಂಗ್ ಕೆಲಸ ಮಾಡಿದ್ದೀರಾ ಏನಾದ್ರು ಒಳ್ಳೆ? ಸ್ಟ್ರಾಂಗ್ ಕೆಲಸ ಅಂದ್ರೆ ಹೆಮ್ಮೆ ಅಂತದ್ದು ಏನಾದ್ರು, ಹೆಮ್ಮೆ ಅಂದ್ರೆ ಯಾರೋ ಆಕ್ಸಿಡೆಂಟ್ ಆಯ್ತು, ಏನೋ ಕರ್ಕೊಂಡು ಹೋದ್ರಿ, ಏನೋ ಮಾಡಿದ್ರಿ, ಸೊ ಆ ಥರದ್ದು ಏನಾದ್ರು ಮಾಡಿದ್ದೀರಾ? ಮಾಡಿದೀವಿ. ಸೊ ಹಂಗಾರೆ ಹೆಣ್ಮಕ್ಳು ಸ್ಟ್ರಾಂಗ್ ಅಂತೀರಾ? ಹೌದು, ಹೆಣ್ಮಕ್ಳು ಬೇಕು. ಹೆಣ್ಮಕ್ಳ ಸ್ಟ್ರಾಂಗ್ ಗುರು. ಸ್ಟ್ರಾಂಗ್ ಗುರು ಒಬ್ಬ ಬಿಡಿ, ಸ್ಟ್ರಾಂಗೇ ಬಿಡಿ ನೀವು. ಓಕೆ, ಹಾಯ್, ನಿಮ್ಮ ಹೆಸರು? ಗಾನ್ವಿ. ಗಾನ್ವಿ ಅವ್ರು ಏನ್ ಗಾನ್ವಿ ಅವ್ರು ಏನ್ ಮಾಡ್ತಾ ಇದ್ದೀರಾ? ನಾನು MBA ಮಾಡ್ತಿದ್ದೀನಿ. ಅದನ್ನ ಅಷ್ಟೊತ್ತು ತಗೋತಾ ಇದ್ರಿ ಹೇಳಕ್ಕೆ? ಓಕೆ, ಹುಡುಗಿರ್ ಸ್ಟ್ರಾಂಗಾ ಹುಡುಗರು ಸ್ಟ್ರಾಂಗ್? ಹುಡುಗಿರು. ಯಾಕೆ? ಹುಡುಗರು ಬರ್ಬೇಕಂದ್ರೆ ಹುಡುಗಿರೇ ಕಾಣಲ್ವಾ, ಅದಕ್ಕೆ ಭೂಮಿ ಮೇಲೆ ಬರ್ಬೇಕಂದ್ರೆ. ಸೂಪರ್ ಅಪ್ಪ, ಇದು ಮಾತ್ರ ಸಖತ್ತಾಗಿತ್ತು ಆನ್ಸರ್. ಸೂಪರ್. ಆದ್ರೆ ಹುಡುಗರು ಹಂಗಾರೆ ಇಲ್ವಾ? ಹುಡುಗರಿದ್ದಕ್ಕೆ ತಾನೇ ಹುಡುಗರದು some 15%. ಹುಡುಗರಿದ್ದಕ್ಕೆ ತಾನೇ ಹುಡುಗಿರು ಬಂದಿರೋದು. ಹೌದು, ಬಟ್ 15% ಅವ್ರದ್ದು some 85% ಹುಡುಗಿರ್ದಲ್ವಾ? ಹುಡುಗಿದೇ ಇರುತ್ತೆ. ಹೌದಾ? ಸೊ ಅದಕ್ಕೆ ಹುಡುಗಿ ಸ್ಟ್ರಾಂಗ್ ಅಂತೀರಾ? ಓಕೆ, ಸೊ ಬಸ್ಸಲ್ಲಿ ಎಷ್ಟು ಸೀಟ್ ಇದೆ ಅಂತ ಗೊತ್ತಾ ನಿಮ್ಗೆ? ಬಸ್ಸಲ್ಲಿ ಹಾಫ್ ಎಷ್ಟಿದೆ ಸೀಟು? ಹುಡುಗಿರ್ ಸ್ಟ್ರಾಂಗ್ ತಾನೆ. ಈಗ ಹುಡುಗಿರ್ಗೆ ತಾನೆ ಜಾಸ್ತಿ ಬಸ್ ಎಲ್ಲ ಫ್ರೀ ಇರೋದು. ಸೊ ಎಷ್ಟು ಸೀಟ್ ಇದೆ ಬಸ್ ಅಲ್ಲಿ? ನಾವು ಕೇಳಿಲ್ಲ, ಗವರ್ಮೆಂಟ್ ಮಾಡಿರೋದಲ್ವಾ? ಅಲ್ಲ, ಎಷ್ಟು ಸೀಟ್ ಇದೆ ಅಂತ ಐಡಿಯಾ ಇದೆ? ಹೋಗ್ಲಿ, ಗೆಸ್ಸಿಂಗ್ ಅಲ್ಲಿ ಒಂದು ಗೆಸ್ಸಿಂಗ್ ಒಂದು 10-15 ಇರ್ಬೋದು. ಫುಲ್ ಬಸ್ ಬಸ್ ಅಲ್ಲಿ ಎಷ್ಟು ಇರ್ಬೋದು? 15. ನೀವ್ ಎಷ್ಟು ಹೇಳ್ತೀರಾ? ಒಂದು 50 to 60 ಇರ್ಬೋದಾ? 60 ಇರ್ಬೋದಾ? ಶೋರಾ? ನನ್ಗೂ ಗೊತ್ತಿಲ್ಲ, ಗೂಗಲ್ ಅಲ್ಲಿ ಆಮೇಲೆ ನೋಡೋದು ನೋಡಿ. ಆಯ್ತಾ? ಓಕೆ, ಹಾಯ್, ನಿಮ್ಮ ಹೆಸರು ಹೇಳಿ? ಅಂಕಿತಾ. ಓ, ನೀವೆಂತ ಸ್ಟ್ರಾಂಗ್ ಇದ್ದೀರಾ ಬಿಡಿ. ಇವ್ರು ಮಾತಾಡ್ಬೇಕಾದ್ರೆ ನೀವು ಅಟ್ಯಾಕ್ ಮಾಡ್ಬಿಟ್ರಿ. ಓಕೆ, ಹುಡುಗಿರ್ ಸ್ಟ್ರಾಂಗಾ ಹುಡುಗರು ಸ್ಟ್ರಾಂಗ್? ಹುಡುಗಿರೇ ಸ್ಟ್ರಾಂಗ್. ಯಾಕೆ? ಯಾಕಂದ್ರೆ ಹುಡುಗಿರ್ ಮನೇನು ನೋಡ್ಕೊಂತಾರೆ, ಕೆಲ್ಸನೂ ಮನೆ ನೋಡ್ಕೋತಾರ ಅಂದ್ರೆ ಹೆಂಗೆ? ಏನು ಹೊರಗಡೆ ಕುತ್ಕೊಂತೀರ ಚೇರ್ ಹಾಕೊಂಡು? ಅಲ್ಲ, ಮನೆಯಲ್ಲಿ ಎಲ್ಲ ಮನೇಲಿರೋರ್ನೆಲ್ಲರನ್ನು ನೋಡ್ಕೊಂತಾರೆ, ಮನೆ ಕೆಲಸ ಮಾಡ್ತಾರೆ, ಆಚೆನೂ ಹೋಗಿ ಕೆಲಸ ಮಾಡ್ತಾರೆ. ಹುಡುಗಿರ್ ಸ್ಟ್ರಾಂಗಾ ಹುಡುಗರು ಸ್ಟ್ರಾಂಗಾ? ಹುಡುಗಿರ ಸ್ಟ್ರಾಂಗ್. ಯಾಕೆ ಮೇಡಮ್ ಹಂಗೆ? ಹೌದು, ನಮ್ಗೆ ಯಾಕಂದ್ರೆ ನಾನು ಸ್ಟ್ರಾಂಗ್, ಅದಕ್ಕೆ. ಓ, ಅದಕ್ಕೆ ನಿಮ್ ಪ್ರಕಾರ ನೀವೇ ಹೇಳ್ತಾ ಇದೀರಾ. ಹಂಗಾರೆ ಹುಡುಗರು ಸ್ಟ್ರಾಂಗ್ ಇಲ್ಲ ಅಂತೀರಾ? ಇರ್ತಾರೆ, ಬಟ್ ಜಾಸ್ತಿ ಯಾರು ನಿಮ್ ಪ್ರಕಾರ? ಲೇಡೀಸೇ. ಯಾಕೆ ಮೇಡಮ್? ಯಾವ ರೀತಿಯಲ್ಲಿ ಹೇಳ್ತಾ ಇದ್ದೀರಾ? ಹಿಂಗೆ ಯಾವ ರೀತಿ ಅಂದ್ರೆ ಮೈಂಡ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಇಟ್ಕೊಳ್ತೀವಿ. ಏನಾದ್ರೆ ಜೆಂಟ್ಸ್ ಆದ್ರೆ ಸ್ವಲ್ಪ ಬೇಗ ವೀಕ್ ಆಗ್ತಾರೆ. ನಾವು ಆದ್ರೆ ಹೋಗಿ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಧೈರ್ಯ ತಗೋತೀವಿ, ಏನಾಗುತ್ತೆ ಬಿಡಿ ಅಂತ. ಸೊ ನನ್ಗನ್ಸೋದು, ಸೊ ನಾವು ಸ್ಟ್ರಾಂಗ್. ಅದಕ್ಕೆ ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂತ ಅವ್ರು ಬರ್ದ್ಬಿಟ್ಟವ್ರೆ, ಅವರೇ ಬರ್ದ್ಬಿಟ್ಟವ್ರೆ ಅಲ್ವಾ? ಸ್ಟ್ರಾಂಗಾ ಹುಡುಗಿರು ಸ್ಟ್ರಾಂಗಾ? ಹುಡುಗಿರ ಸ್ಟ್ರಾಂಗ್. ಹುಡುಗಿರು ಯಾಕೆ? ಇಲ್ಲಿ ಇಷ್ಟು ಗ್ಯಾಂಗ್ ಇದೆ ಅಂದ್ಬಿಟ್ಟು ಏನಾದ್ರು ಗ್ಯಾಂಗ್ ಕಟ್ಕೊಂಡ್ಬಿಟ್ಟಿದ್ರ ಅಂತ ಯಾಕೋ ಡೌಟ್ ಆಗ್ಬಿಟ್ಟೈತಪ್ಪ. ಹೇಳಿ. ಹೌದು, ಇಲ್ಲ, ನಿಮ್ಮ ಆಫೀಸಲ್ಲಿ ಜಾಸ್ತಿ ಹುಡುಗಿರೇನಾ? ಹೌದಾ? ಜಾಸ್ತಿ. ಈಗ ನೀವು ಹುಡುಗಿರ ಸ್ಟ್ರಾಂಗ್ ಅಂತ ಇದಿರಲ್ಲ, ಪಾಪ ಈಗ ಹುಡುಗಿರ ಸಿಗ್ತಲ್ಲ ಮದ್ವೆಗ, ಅದ್ ಗೊತ್ತಿದೆ ನಿಮ್ಗೆ ಈ ವಿಚಾರ? ಹುಡುಗಿರು ಕಡಿಮೆ ಆಗ್ಬಿಟ್ಟಿದ್ದಾರೆ, ಹೌದು, ಹುಡುಗರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಅಲ್ಲ, ಇದ್ರ ಪ್ರಕಾರ ಆಕ್ಚುಲಿ ಹುಡುಗಿರು ಜಾಸ್ತಿ ಇದಾರೆ ಅಂತ ಇದೆ, ಬಟ್ ಏನೋ ಕೇರಳದಲ್ಲಿ ಜಾಸ್ತಿ ಹುಡುಗಿರಿದಾರೆ ಅಂತ ನಾನು ಕೇಳಿದಿನಪ್ಪ. ಕೇರಳದಲ್ಲಿ ಹುಡುಗಿರು ಜಾಸ್ತಿ ಅಂತ ಕೇಳಿದ್ದೀನಿ, ಹುಡುಗರ್ಕಿನ. ಹುಡುಗಿರ ಯಾವ್ದಾದ್ರು ಒಂದು ಏನಾದ್ರು ಹೇಳಿ, ಯಾವ್ದು ಸ್ಟ್ರಾಂಗ್ ಹುಡುಗಿರು? ಅಲ್ಲ, ಇವನ್ ಯಾರು ನಾವು ಮನೆ ನಿಭಾಯಿಸ್ತೀವಿ, ಆಫೀಸಿಗೆ ಬರ್ತೀವಿ, ಎಲ್ಲ ನೋಡ್ಕೋತೀವಿ, ಬಟ್ ಇದ್ ನೋಡಿದ್ರೆ ನಾವು ಸ್ಟ್ರಾಂಗ್. ಬಟ್ ನಾವು ಲೇಡೀಸ್ ಇಲ್ಲ ಅಂದ್ರೆ ಜೆಂಟ್ಸ್ ಮೇನ್ ಮಾಡಕ್ ಆಗಲ್ಲ. ಇವನ್ ನಾವಿದ್ರೆ ಬಸ್ ಎಲ್ಲ ಓಡಿಸ್ತಾರೆ ಪಾಪ ಗಂಡ್ಮಕ್ಳು, ಹೆಣ್ಮಕ್ಳು ಓಡಿಸ್ತಾರೆ, ಹೆಣ್ಮಕ್ಳು ಲಾರಿನೇ ಓಡಿಸ್ತಾರೆ, ಬಸ್ ಏನು ಲಾರಿ ಓಡಿಸ್ತಾರೆ. ಆಮೇಲೆ ಗಾಡಿ ಓಡಿಸ್ಬೇಕಾದ್ರೆ ಸ್ಟ್ಯಾಂಡ್ ಹಾಕೊಂಡು ಓಡಿಸ್ತಾರಲ್ಲ ಹೆಣ್ಮಕ್ಳು, ಯಾಕೆ ಗೊತ್ತಾಗ್ಲಿಲ್ಲ ಅದನ್ನ ಹೇಳಿ. ಅಲ್ಲ, ಏನೋ ಒಂದು ಗಾಡಿಗೆ ಒಂದು ಸ್ಟ್ಯಾಂಡ್ ಕೊಟ್ಟಿರ್ತಾರೆ, ಇವರು 2 ಕಾಲ್ ಸ್ಟ್ಯಾಂಡ್ ಹಾಕೊಂಡು ಹೋಗ್ತಾರಲ್ಲ, ಯಾಕೆ ಅದನ್ನ ಹೇಳಿ. ಬೀಳಬಾರ್ದು ಅಂತ. ಎಕ್ಸ್ಟ್ರಾ ಸ್ಟ್ರಾಂಗ್ ಸ್ಟ್ಯಾಂಡ್ ಸ್ಟ್ರಾಂಗ್
ಗಂಡ್ ಮಕ್ಳು ಸ್ಟ್ರಾಂಗ್ ಸೇಮ್ ಆನ್ಸರ್ ಹೆಣ್ಮಕ್ಳು ನೀವ್ ಯಾವ ಹೆಣ್ಮಕ್ಳು ಕೇಳಿದ್ರು ಅವ್ರು ಅದೇ ಹೇಳೋದು. ಹೌದಾ ಮೇಡಮ್? ನೀವ್ ಯಾರು ಕೇಳಿದ್ರು ಹೆಣ್ಮಕ್ಳು ಯಾರು ಗಂಡ್ಮಕ್ಳು ಅಂತ ಹೇಳಿದಾರ? ಇಲ್ಲ ಹೇಳಿಲ್ಲ. ಅಲ್ಲ ಹೆಣ್ಮಕ್ಳು ಕೇಳಿದ್ರೆ ಇನ್ನು ಗಂಡ್ ಮಕ್ಳು ಕೇಳಿಲ್ಲ ನಾನು. ಈಗ ಕೇಳ್ತೀನಿ ನಾನು. ಕೇಳಿ ಯಾರಾದ್ರೂ ಗಂಡ್ಮಕ್ಳು ಸ್ಟ್ರಾಂಗ್ ಅಂತ ಹೇಳ್ಬಿಟ್ರೆ ನಮ್ಗೆ ಇನ್ಫಾರ್ಮ್ ಮಾಡಿ. ಹೌದಾ? ನಾವು ಅವ್ರು ನೋಡ್ಬೇಕಾಗಿತ್ತು. ಹೌದಾ? ಸೊ ಯಾವ್ದ್ರಲ್ಲಿ ಸ್ಟ್ರಾಂಗ್ ಹುಡುಗಿರು? ಎಲ್ಲಾದ್ರೂ ಈಗ ಅವ್ರು ಹೇಳಿದ್ರಲ್ಲ ಅದೊಂದು ಮಲ್ಟಿ ಟಾಸ್ಕಿಂಗ್, ಗಂಡ್ಮಕ್ಳು ಏನು ಮಾಡಕ್ಕಾಗಲ್ಲ. ಓಕೆ. ಮನೆಗೆ ಹೋದ್ಮೇಲೆ ಸುಸ್ತು ಅಂತ ಮಲ್ಕೋತಾರೆ. ಹೆಣ್ಮಕ್ಳು ಮನೆಗೆ ಹೋಗಿನೂ ಕೆಲಸ ಮಾಡ್ತೀವಿ, ಆಫೀಸ್ ಬಂದ್ರು ಕೆಲಸ ಮಾಡ್ತೀವಿ. ಆಫೀಸಲ್ಲೂ ನಾವೇ ಸ್ಟ್ರಾಂಗು, ಮನೇಲೂ ನಾವೇ ಸ್ಟ್ರಾಂಗು. ಎಲ್ಲದ್ರಲ್ಲೂ ಮೆಂಟಲಿ ಫಿಸಿಕಲಿ ಆಲ್ ಇನ್ಕ್ಲೂಡೆಡ್. ಎಸ್ ಓವರ್ ಆಲ್. ಸೂಪರ್ ಅಪ್ಪ, ಎಲ್ಲ ಹೆಣ್ಮಕ್ಳ ಸ್ಟ್ರಾಂಗ್ ಅಂತಾರೆ. ನಾನ್ ನೋಡಿ ಗಂಡ್ ಮಗ ಕೇಳ್ಬಿಟ್ಟು ನಾವೆಲ್ಲ ಅನ್ಸ್ಕೊಂಡು ನಿಂತ್ಕೋಬೇಕು. ನಮ್ಮ ಮನೆ ಬರ ನೋಡಿ. ಓಕೆ ಸೂಪರ್. ಹುಡುಗಿರೇ ಏನ್ ಮೇಡಮ್ ಎಲ್ಲ ಗ್ಯಾಂಗ್ ಕಟ್ಕೊಂಡು ಹಿಂಗಾಗ್ಬಿಡ್ತಾರೆ. ಗ್ಯಾಂಗ್ ಕಟ್ಕೊಂಡಲ್ಲ, ಎಷ್ಟು ಜನ ಇದ್ದಾರೆ ಟೋಟಲ್? 8 ಅಮ್ಮ 6 ಜನ. IPL ಅಲ್ಲೂ ಕೂಡ ಇವಾಗ ನಮ್ಮ ಹುಡುಗಿಯರೇ ಗೆಲ್ಸಿರೋದು ಫಸ್ಟ್. ಏನೋ ಬೈ ಮಿಸ್ಟೇಕ್ ಆಗಿ ಏನೋ ಗೆದ್ದಿರ್ಬೋದಪ್ಪ. ಬೈ ಮಿಸ್ಟೇಕ್ ಅಂತ ಏನಿಲ್ಲ, ಹುಡುಗಿಯರು ಎಲ್ಲೇ ಹೋದ್ರು ಫಸ್ಟ್ ಹುಡುಗಿಯರೇ ಸ್ಟ್ರಾಂಗ್. ನಿಮ್ಗೆ ಕ್ರಿಕೆಟ್ ಇಂಟ್ರೆಸ್ಟ್ ಹಂಗಾರೆ? ಇಲ್ಲ ಸರಿ ಓಕೆ. ಹುಡುಗಿಯರು ಸ್ಟ್ರಾಂಗ್ ಅಂತಿರಲ್ಲ, ಹುಡುಗಿಯರು ಕೆಲವರು ಈಗ ಒಂದು ನೋಡಿದಿರಾ, ಕೆಲವರು ಟ್ರೋಲ್ ಆಗ್ತಾ ಇರ್ತವೆ, ಹುಡುಗಿ 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 ಅಂತಿರ್ತಾರೆ. ನೋಡಿದಿರಾ ಇದು? ಆ ಸ್ಟ್ಯಾಂಡ್ ಹಾಕೊಂಡು ಹೋಗ್ತಾರಲ್ಲ, ಎಕ್ಸ್ಟ್ರಾ ಸ್ಟ್ಯಾಂಡ್, ಯಾಕೆ ಸರ್? ಎಲ್ಲರೂ ಹಾಗೆ ಇರಲ್ಲ ಸರ್. ಅಲ್ಲ ಹುಡುಗರು ಸ್ಟ್ರಾಂಗ್ ನಾನು ಒಪ್ಕೊಳ್ತೀನಿ. ಈಗ ಗಾಡಿಗೆ ಸ್ಟ್ಯಾಂಡ್ ಇರುತ್ತೆ, ಇವರು ಯಾರು ಸ್ಟ್ಯಾಂಡ್ ಹಾಕೊಂಡು ಹೋಗ್ತಾರಲ್ಲ, ಯಾಕೆ? ನಾವ್ ಎಷ್ಟೋ ಸಲ ಅವ್ರು ಯಾಕೆ ಗೊತ್ತಾ, ಹೆಂಗಸರು ಕೊಡೋ ಟಾರ್ಚರ್ಗೆ ಮನೆಯಲ್ಲಿ ಹೆಂಡತಿ ಜಗಳ ಆಗ್ಬಿಟ್ಟಿರ್ತೈತೆ, ಸ್ಟ್ಯಾಂಡ್ ಹಾಕೋದ್ ಮರ್ತು ಬಿಟ್ಟಿರ್ತಾರೆ. ತಾನೆ ಏನ್ ಹೇಳಿ, ಏನು ನಿಮ್ಗೆ ಗೊತ್ತಾಯ್ತು? ಹುಡುಗರು ಸ್ಟ್ರಾಂಗ ಹುಡುಗಿರು ಸ್ಟ್ರಾಂಗ? ನೀವ್ ಯಾಕೆ ಅವ್ರು ನೋಡ್ತಾ ಇದ್ದೀರಾ? ಅಲ್ಲ ನಾನ್ ನಿಮ್ಗೆ ಹುಡುಗರು ಸ್ಟ್ರಾಂಗ್ ಅಂದ್ರೆ ನೀವು ಅವ್ರು ನೋಡ್ತಾ ಇದ್ದೀರಾ? ಹಂಗಲ್ಲ ಹೇಳಿ. ಇಲ್ಲ ಹೇಳಿರಿ ನೋಡೋಣ ಏನ್ ಹೇಳ್ತಾರೆ ನೋಡೋಣ. ಎಷ್ಟು ಯೋಚನೆ ಮಾಡ್ತಾ ಇದ್ದೀರಾ? ಸ್ವಲ್ಪ ಕಾಂಪ್ಲಿಕೇಟೆಡ್. ಮ್ಯಾರಿಡ್ ನೀವು? ಇಲ್ಲ ಹಂಗಾರೆ ಎದುರು ಬಿಡಿ, ಹೇಳಿ ಹೇಳಿ. ಕಾಂಪ್ಲಿಕೇಟೆಡ್ ಏನಿದೆ ಇದ್ರೊಳಗಡೆ? ಏನ್ ಹೇಳಿದ್ರೆ ತಪ್ಪಿದೆ ಸರ್, ಅದಕ್ಕೆ ಆನ್ಸರ್ ಇಲ್ಲ ಬಿಡಿ. ಯಾಕೆ ಅದ್ರೊಳಗೆ ಏನಿದೆ? ಒಪಿನಿಯನ್ ಕೇಳೋದ್ರೊಳಗೆ ಏನಿದೆ ಅಲ್ವಾ? ಎರಡು ಈಕ್ವಲ್, ಇಬ್ರು ಈಕ್ವಲ್ ಇದಾರೆ. ಇಬ್ರು ಈಕ್ವಲ್. ಓಕೆ. ಯಾಕಂದ್ರೆ ಈಗ ಜಸ್ಟ್ ತುಂಬಾ ಜನ ಹೆಣ್ಮಕ್ಳು ಮಾತಾಡ್ತಿದ್ರು, ನಾವು ಸ್ಟ್ರಾಂಗ್ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ನಿಮಗೆ ಕೇಳಿದ್ದು, ಇಬ್ರು ಈಕ್ವಲ್ ಅಂತೀರಾ? ಈಕ್ವಲ್ ಇದೆ. ನಮ್ಮ ಹುಡುಗರು ಬಿಟ್ಕೊಡಲ್ಲ ಯಾವತ್ತು. ಇನ್ನೂ ಮದುವೆ ಆಗಿಲ್ಲ, ಆಗ್ಲೇ ಭಯ ಭಕ್ತಿ ಶುರು ಆಗ್ಬಿಟ್ಟೈತೆ. ನೋಡಕ್ ಹೋದ್ರೆ ಫುಲ್ 100% ಒಂದೊಂದು ವೆರೈಟಿ ಕೇಳಬೇಕು. ಹೌದು. ಗಂಡ್ ಮಕ್ಳು ಯಾವ್ದ್ರಲ್ಲಿ ಸ್ಟ್ರಾಂಗ್, ಹೆಣ್ಮಕ್ಳು ಏನಂತ? ಸ್ಟ್ರಾಂಗ್ ಅಂದ್ರೆ ಎಲ್ಲದ್ರಲ್ಲೂ ಬರುತ್ತೆ ಸರ್. ಅಂದ್ರೆ ಓದೋದ್ರಲ್ಲಿ ಆಗಿರ್ಬೋದು, ಓದೋದ್ರಲ್ಲಿ ಹೆಣ್ಮಕ್ಳೆ. ಹೆಣ್ಮಕ್ಳು. ಹೌದಾ? ಸ್ಪೋರ್ಟ್ಸ್ ಅಂತ ಸ್ವಲ್ಪ ತಗೊಂಡ್ರೆ ಗಂಡ್ ಮಕ್ಳು ಬರ್ತಾರೆ. ಆಮೇಲೆ ಡ್ರೈವಿಂಗು, ಈ ಲಾರಿ ಟ್ರಕ್ ಇದೆಲ್ಲ ಓಡಿಸೋದು ಗಂಡ್ ಮಕ್ಳು. ಹೆಣ್ಮಕ್ಳು ಜಾಸ್ತಿ ಓಡಿಸಲ್ಲ. ಈಗ ಆಟ ಬಂದು 1.5 ಲಕ್ಷ ಇದೆ ಆಟ ಅಲ್ವಾ? ಅದ್ರಲ್ಲಿ ಒಂದು 5 ಜನ ಲೇಡೀಸ್ ನಾನು ನೋಡಿರೋದು, ಮಿಕ್ಕಿದೆಲ್ಲ ಜೆಂಟ್ಸೆ. ಅದ್ರಲ್ಲಿ ಸ್ಟ್ರಾಂಗ್. BTS ತಗೊಂಡ್ರೆ ಗಂಡ್ ಮಕ್ಳು. ಈ ತರ ಒಂದೊಂದು ವೆರೈಟಿಗೆಲ್ಲ ಒಂದೊಂದು ಇರುತ್ತೆ. ಯಾರು ಈಕ್ವಲ್ ಯಾರು ಇಲ್ಲ. ಒಬ್ಬರೇ ಇಲ್ಲ, ಒಟ್ಟು ಇಬ್ರಲ್ಲಿ ಇದಾರೆ ಜಾಸ್ತಿ. ಈಗ ಓದೋದ್ರಲ್ಲಿ ಲೇಡೀಸ್ ಬಿಟ್ರೆ ಮಿಕ್ಕಿದಲ್ಲೆಲ್ಲ ಜೆಂಟ್ಸೆ. ಸ್ಟ್ರಾಂಗ್ ಇರೋದು. ಥ್ಯಾಂಕ್ ಯು. ತಮ್ಮ ಹೆಸರು? ಮನೋಜ್ ಅಂತ. ಓಕೆ ಸರ್, ಹುಡುಗಿರು ಸ್ಟ್ರಾಂಗಾ ಹುಡುಗರು ಸ್ಟ್ರಾಂಗಾ ಜಾಸ್ತಿ? ಹುಡುಗಿರಿಲ್ಲ ಅಂದ್ರೆ ಹುಡುಗರು ವೀಕ್, ಹುಡುಗರು ಇಲ್ಲ ಅಂದ್ರೆ ಹುಡುಗಿರು ವೀಕು. ಹೌದಾ? ಸರ್ ಅಲ್ಲ, ಬಟ್ ಈಗ ಸ್ಟ್ರಾಂಗ್ ಯಾರು ಅನ್ಸುತ್ತೆ ನಿಮ್ ಪ್ರಕಾರ? ಸ್ಟ್ರಾಂಗ್ ಅಂದ್ರೆ ಸ್ಟಡೀಸ್ ಆಗಲಿ ಯಾರ್ಯಾರು ಯಾವ್ದ್ರಲ್ಲಾದ್ರೂ ಆಗಿರ್ಲಿ, ಎಲ್ಲರೂ ಈಕ್ವಲ್. ಈಕ್ವಲ್. ಎಲ್ಲರೂ ಈಕ್ವಲ್. ಶೋರ್. ನೀವು ಯಾವ್ದ್ರಲ್ಲಿ ಸರ್ ಸ್ಟ್ರಾಂಗು? ನಾವ್ ಎಲ್ಲದ್ರಲ್ಲೂ ಸ್ಟ್ರಾಂಗ್. ಹೌದಾ? ಥ್ಯಾಂಕ್ ಯು ಸರ್. ಆಯ್, ತಮ್ಮ ಹೆಸರು? ತಮ್ಮ ಹೆಸರು ಅಂದ್ರೆ ಸರ್? ಪ್ರದೀಪ್. ಓಕೆ ಸರ್, ನಿಮ್ ಪ್ರಕಾರ ಯಾರು ಸರ್ ಸ್ಟ್ರಾಂಗ್ ಜಾಸ್ತಿ, ಹೆಣ್ಮಕ್ಳ ಗಂಡ್ ಮಕ್ಳ? ಇಬ್ರು ಈಕ್ವಲ್. ನಾನು ಹೇಳ್ದಂಗೆ ಓಕೆ. ಒಬ್ರು ಇಲ್ಲ ಅಂದ್ರೆ ಒಬ್ರು ಇರಲ್ವಲ್ಲ. ಓಕೆ. ಇಬ್ರು ಸ್ಟ್ರಾಂಗ್ ಯಾರು? ಅಲ್ಲ ನಿಮ್ ಪ್ರಕಾರ 100% ಸ್ಟ್ರಾಂಗ್ ಅಂದ್ರೆ ಯಾರು ಅನ್ಸುತ್ತೆ? ಮನೆ ಈಚೆಗಡೆ ಹುಡುಗರು ಸ್ಟ್ರಾಂಗು, ಮನೆ ಒಳಗಡೆ ಹುಡುಗಿರು ಸ್ಟ್ರಾಂಗು. ಹೌದಾ? ಮನೆ ಈಚೆ ಹುಡುಗರು ಸ್ಟ್ರಾಂಗು, ಮನೆ ಒಳಗಡೆ ಹೆಣ್ಮಕ್ಳು ಸ್ಟ್ರಾಂಗ್. ಸೂಪರ್. ಓಕೆ. ನೀವು ಯಾವ್ದ್ರಲ್ಲಿ ಸ್ಟ್ರಾಂಗ್? ಹೊರಗಡೆ ಎಲ್ಲಾದ್ರಲ್ಲೂ ಸ್ಟ್ರಾಂಗ್. ಹೌದಾ? ಯಾವ್ದ್ರ ಸ್ಟ್ರಾಂಗ್? ಹೊರಗಡೆ ಎಲ್ಲಾದ್ರಲ್ಲೂ. ಸರ್ ಹೆಣ್ಮಕ್ಳು ಸ್ಟ್ರಾಂಗ ಗಂಡ್ ಮಕ್ಳು ಸ್ಟ್ರಾಂಗ? ಎಲ್ಲಾದ್ರಲ್ಲೂ ಓದೋ ವಿಚಾರ ಆಗ್ಲಿ ಯಾವ್ದ್ರೊಳಗಾದ್ರಾಗ್ಲಿ ಜಾಸ್ತಿ ಸ್ಟ್ರಾಂಗ್ ಯಾರು ನಿಮ್ ಪ್ರಕಾರ? ಇದೊಂದು ಕಾಂಪ್ಲಿಕೇಶನ್ ಕ್ವಶನ್ ರೀ. ಎಲ್ಲದ್ರಾಗೂ ಈಕ್ವಲ್ ಇರ್ತಾರೆ. ಹೌದಾ? ಅಲ್ಲ ಸ್ಟ್ರಾಂಗ್ ಯಾರು ಅಂತ ಅಂದ್ರೆ ಎಲ್ಲದ್ರಲ್ಲಿ ಸರ್, ಸ್ಪೋರ್ಟ್ಸ್ ಆಗಿರ್ಬೋದು, ಸೊ ಆತರ. ಇಲ್ಲ, ಗಂಡ್ಮಕ್ಳೇ ಸ್ಟ್ರಾಂಗ್. ಹೆಣ್ಮಕ್ಳು ಸ್ಟ್ರಾಂಗ್ ಅಂತೀರಾ? ಹೆಂಗೆ ಸರ್? ಹೆಂಗಂದ್ರೆ ಎಲ್ಲರಿಗೂ ಡೆಡಿಕೇಶನ್ ಜಾಸ್ತಿ ಇರುತ್ತೆ. ಹೆಣ್ಮಕ್ಳ ತರ ಇದಿರೋದಿಲ್ಲ. ಓಕೆ. ಕಾನ್ಸ್ಟೆಂಟ್ ಆಗಿ ಇರ್ತಾರೆ ಅಂತ ಅನ್ಕೊಂಡಿದ್ವಿ ನಾವು. ಓಹೋ. ಓಕೆ ಓಕೆ ಓಕೆ. ಸೊ ನಿಮ್ ಪ್ರಕಾರ ಹಂಗಾರೆ ಗಂಡ್ ಮಕ್ಳು ಸ್ಟ್ರಾಂಗ್ ಅಂತೀರಾ? ಖಂಡಿತ. ಹೌದಾ? ಶೋರ್. ಥ್ಯಾಂಕ್ ಯು ಸರ್. ನಿಮ್ ಪ್ರಕಾರ ಯಾರು ಸರ್ ಸ್ಟ್ರಾಂಗ್, ಹೆಣ್ಮಕ್ಳು ಸ್ಟ್ರಾಂಗ ಗಂಡ್ ಮಕ್ಳು ಸ್ಟ್ರಾಂಗ? ಅದು ಎಲ್ಲದ್ರಲ್ಲಿ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು, ಓದೋದ್ರಲ್ಲಿ ಆಗಿರ್ಬೋದು. ಕರೆಕ್ಟ್ ಅರ್ಥ ಆಯ್ತಲ್ವಾ? ಸೊ ಜಾಸ್ತಿ ಸ್ಟ್ರಾಂಗ್ ಯಾರು ಅಂದ್ರೆ ಏನೇ ಕಷ್ಟ ಬಂದರೂ ತಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಯಾರಿಗಿರುತ್ತೆ ಜಾಸ್ತಿ ಆ ಥರ?
ಹೆಣ್ಮಕ್ಳಾಗ ಗಂಡ್ಮಕ್ಳಾಗ? ಹೆಣ್ಮಕ್ಳಿಗೆ ಆ ಥರ ಇದೆ. ಹೆಣ್ಮಕ್ಳಿಗೆ ಹೌದು ಸ್ಟ್ರಾಂಗ್ ಇರ್ತಾರೆ ಅಂತ. ಸೊ ನಿಮ್ ಪ್ರಕಾರ ನೀವು ಮ್ಯಾರಿಡಾ? ಹೌದು ಮ್ಯಾರಿಡಾ? ಓಕೆ, ನಿಮ್ ಪ್ರಕಾರ ಯಾರು ಸ್ಟ್ರಾಂಗ್ ಹಂಗಾರೆ? ನಿಮ್ ಕಷ್ಟ ಸುಖ ಬಂದ್ರೆ ಅವರು ನೋವು ತಿಂತಾರೆ, ಅದರಲ್ಲಿ ಹೆಣ್ಮಕ್ಳಿಂದ ಸೂಪರ್ ಸೂಪರ್. ಓಕೆ ಓಕೆ. ಮಾತಾಡಿರ್ತಾರೆ. ಸೊ ಗಂಡ್ಮಕ್ಳು ಸ್ಟ್ರಾಂಗ್ ಅಲ್ಲ ಅಂತೀರಾ ಹಂಗಾರೆ? ಗಂಡು ಮಕ್ಳು ಏನೋ ಅವ್ರು ಸ್ಟ್ರಾಂಗೆ, ಕೆಲವು ಟೈಮಲ್ಲಿ ಸ್ವಲ್ಪ ಥಂಡಿ ಆಗ್ತಾರೆ ಅಷ್ಟೇ. ಹಂಗೆ ಆಗ್ಬಿಡ್ತಾರೆ ಅಷ್ಟೇ. ಸೊ ನಿಮ್ಮನೇಲಿ ಯಾರು ಸ್ಟ್ರಾಂಗು? ನಮ್ಮ ಇದರಲ್ಲಿ ಹೆಣ್ಮಕ್ಳು ಸ್ಟ್ರಾಂಗು. ಹೆಣ್ಮಕ್ಳು ಸ್ಟ್ರಾಂಗು. ಹೆಣ್ಮಕ್ಳು ಗಂಡ್ಮಕ್ಳು ಸ್ಟ್ರಾಂಗ್ ಅಲ್ಲ ಅಂತೀರಾ ಅಲ್ಲ. ಅಷ್ಟೊಂದು? ಅದಕ್ಕೆ ಹೆಣ್ಮಕ್ಳು ಸ್ಟ್ರಾಂಗ್ ಅಂತ ಆಡ್ ಬರ್ದಿರೋದು. ನಿಮ್ ಪ್ರಕಾರ ಹೆಣ್ಮಕ್ಳು ಸ್ಟ್ರಾಂಗ ಗಂಡ್ಮಕ್ಳು ಸ್ಟ್ರಾಂಗ್? ಯಾವ್ದು ವಿಚಾರವ್ರಾಗಿರ್ಲಿ, ಓದೋದ್ರಾಗ್ಲಿ, ಹೆಣ್ಮಕ್ಳು. ಯಾರು? ಹೆಣ್ಮಕ್ಳು. ಹೆಣ್ಮಕ್ಳ ಯಾಕೆ? ಹೆತ್ತವ್ರು ಅವ್ರು ನಮ್ಮನ್ನ, ಅವ್ರಿಂದ ನಾವು ಬರೋದು. ಸೂಪರ್. ಓಕೆ, ಈ ಪ್ರಶ್ನೆಗಂತೂ ನಾನು ಇಲ್ಲ ಅನ್ನಕ್ ಆಗೋದಿಲ್ಲ, ಖಂಡಿತ ಎಕ್ಸಾಂಪಲ್ಗೆ ನಮ್ಮ ತಾಯಿನೇ ನಾವು ಎಕ್ಸಾಂಪಲ್ ತಗೋಬಹುದು. ಅವ್ರಿಗಿಂತ ಸ್ಟ್ರಾಂಗ್ ಇನ್ ಯಾರು ಇರಕ್ಕಿರಲ್ಲ. ಕರೆಕ್ಟ್. ಓಕೆ, ಸೊ ಹಂಗಾರೆ ಹುಡುಗಿರು ಹೆಣ್ಮಕ್ಳು ಸ್ಟ್ರಾಂಗ್ ಅಂತೀರಾ, ಗಂಡ್ಮಕ್ಳು ನಾವು ಸ್ಟ್ರಾಂಗ್ ಇಲ್ಲ ಅಂತೀರಾ? ನಾವು ಸ್ಟ್ರಾಂಗ್ ಇದೀವಿ, ಬಟ್ ಫಸ್ಟ್ ಅವರೇ ತಾನೆ. ಸೊ ಅವರಿಂದನೇ ನಾವು ಮಿಕ್ಕಿದ ನೆಕ್ಸ್ಟ್. ಸೊ ಹಂಗಂತೀರಾ? ಹೌದು. ಸೊ ನಿಮ್ ಪ್ರಕಾರ ನೀವು ಯಾವ್ದ್ರಲ್ಲಿ ಸ್ಟ್ರಾಂಗ್ ಇದೀರಿ? ಯಾವ್ದ್ರಲ್ಲೂ ಇಲ್ವಾ ನೀವು? ನಾವು ಸ್ಟ್ರಾಂಗ್ ಇದೀವಿ. ಯಾವ್ದ್ರಲ್ಲಿ ಸ್ಟ್ರಾಂಗ್ ಇದ್ದೀರಾ? ನಾವು ಈಗ ಸ್ಪೋರ್ಟ್ಸ್ ಯಾವ್ದ್ರಲ್ಲಿ ಇದ್ದೀರಾ? ನಾವೇನ ಸ್ಪೋರ್ಟ್ಸ್ ಅಲ್ಲಿ ಇದ್ದೀನಿ, ಜಿಮ್ಗೆ ಹೋಗ್ತೀನಿ. ಓಕೆ, ಸೂಪರ್. ಆಮೇಲೆ ಯಾರು ಹುಡುಗರಿಗೂ ಜಗಳ ಆದ್ರೆ ನಾವು ಹಂಗೆ. ಸೊ ಆತರ ಹೊರಗಡೆ ಸ್ಟ್ರಾಂಗ್ ನೀವು? ಆಮೇಲೆ ಹುಡುಗರಿಗೆ ಧೈರ್ಯ ಇನ್ನ ಜಾಸ್ತಿ ಇರುತ್ತೆ. ಕರೆಕ್ಟ್. ಅದು ಸೊ ಹಂಗಾರೆ ಸ್ಟ್ರಾಂಗ್ ಯಾರಾದ್ರೂ ಅವಾಗ? ಸ್ಟ್ರಾಂಗ್ ನಾವೇ, ಬಟ್ ಫಸ್ಟ್ ಅವರು ನೆಕ್ಸ್ಟ್ ನಾವು. ಫಸ್ಟ್ ಪ್ರಿಫರೆನ್ಸ್ ನೀವು ಹೆಣ್ಮಕ್ಳು ಅಂತ ಹೌದು. ಹೇಳ್ತಾ ಇದ್ದೀರಾ. ಸೂಪರ್, ನಾನು ಒಪ್ಕೊಳ್ತೀನಿ, ಇಲ್ಲ ಅಂತ ಹೇಳೋದಿಲ್ಲ. ಓಕೆ, ಸೂಪರ್ ಬ್ರೋ. ನಿಮ್ಮ ಹೆಸರೇನು? ನಮ್ರತ. ಓಡಾಡ್ಬಿಡ್ತೀರ ಅಂದ್ಬಿಟ್ಟು ಸುಮ್ಮನೆ ಕಸ ಅಂದಿದ್ದು. ಓಕೆ, ಏನ್ ಮಾಡ್ತಾ ಇದ್ದೀರಾ? ನಮ್ರೀತಾ ಅವ್ರೆ. ಓಕೆ, ನಿಮ್ ಪ್ರಕಾರ ಹೆಣ್ಮಕ್ಳು ಸ್ಟ್ರಾಂಗ್ ಗಂಡ್ಮಕ್ಳು ಸ್ಟ್ರಾಂಗ್? ಯಾವ್ದ್ರಲ್ಲಾದ್ರಾಗ್ಲಿ, ಸ್ಪೋರ್ಟ್ಸ್ ಮೇ ಬಿ ಸ್ಟಡೀಸ್ ಯಾವ್ದ್ರಲ್ಲಾದ್ರಿ, ಓಕೆ, ಸ್ಟ್ರಾಂಗ್ ಯಾರು ಜಾಸ್ತಿ? ಈಕ್ವಲ್ಲೇ ಇದೆ ಈ ಜನರೇಷನ್ ಅಲ್ಲಿ. ಹೌದಾ? ಈಕ್ವಲ್ಲ? ಯಾಕೆ? ಬಟ್ ಇದು ಸಾಂಗ್ ಇದೆಯಲ್ಲ, ಹೆಣ್ಮಕ್ಳ ಸ್ಟ್ರಾಂಗ್ ಗುರು ಅಂತ. ಅದು ಆವಾಗ, ಈ ಕಾಲದಲ್ಲೆಲ್ಲ ಈಕ್ವಲ್ ಯಾವ ಕಾಲ ರೀ? ಇವಾಗ ರೀ ಒಂದ್ 2 ವರ್ಷ ಆಗಿರ್ಬೋದು ಅಷ್ಟೇ ಸಾಂಗ್. ಯಾವ್ದು ಹೆಣ್ಮಕ್ಳೇ ಸ್ಟ್ರಾಂಗ್? ತುಂಬಾ ಹಳೇದ ಅದು. ನಾವು ಚಿಕ್ಕವರಿದ್ವು ಹಂಗಾರೆ? ಇಲ್ಲ ರೀ, ರೀಸೆಂಟ್. ನಾವಂತೂ ಚಿಕ್ಕವರಿದ್ವಿ. ನೀವು ಚಿಕ್ಕವರಿದ್ವು ಆಡ್ ಬಂದಾಗ, ಅದಕ್ಕೆ ನಿಮ್ಗೆ ಗೊತ್ತಿಲ್ಲ. ಸಖತ್ತಾಗಿ ಎಸ್ಕೇಪ್ ಆಗ್ಬಿಟ್ರು. ಇದ್ರೊಳಗೆ ಸ್ಟ್ರಾಂಗ್ ನೋಡಿ, ಸುಳ್ಳು ಹೇಳಿದ್ರೆ ಅಲ್ವಾ? ನಿಮ್ ಪ್ರಕಾರ ಯಾರು? ನೀವ್ ಹೇಳ್ಬೇಕಪ್ಪ. ಈಗ ತುಂಬಾ ಜನ ಕೇಳಿದ್ರೆ, ಈಗ ನಿಮ್ಗೆ ಕೇಳಿದ್ರೆ ಒಂದು ಹುಡುಗಿರ್ ಗ್ಯಾಂಗ್ ಇದ್ದಾಗ ನಾವೇ ಸ್ಟ್ರಾಂಗ್ ಅಂತಾರೆ, ಹುಡುಗರ ಗ್ಯಾಂಗ್ ಇದ್ದಾಗ ನಾವು ಸ್ಟ್ರಾಂಗ್ ಅಂತಾರೆ. ಸೊ ಅದಕ್ಕೆ ನಿಮ್ಗೆ ಕೇಳಿದ್ ನಾವು ಯಾರು ಸ್ಟ್ರಾಂಗ್ ಅಂತ. ಇಬ್ರು ಈಕ್ವಲ್ಲೇ ಇದಾರೆ ಇವಾಗ. ಹೌದಾ? ಸ್ಪೋರ್ಟ್ಸ್ ಅಲ್ಲಿ? ಸ್ಪೋರ್ಟ್ಸ್ ಅಲ್ಲಿ ಈಕ್ವಲ್ಲೇ ಇದೆ. ಈಕ್ವಲ್ ಇದಾರೆ ನೋಡಿ, ಎಲ್ಲರೂ ಈಕ್ವಲ್. ಸೂಪರ್. ಇವರು 50-50. ಆಯ್, ನಿಮ್ಮ ಹೆಸರೇನು? ಏನ್ ಮಾಡ್ತಾ ಇದ್ರ ಮಧು ಅವರೇ? ಥರ್ಡ್ ಇಯರ್ ಬಿಕಾಮ್. ಥರ್ಡ್ ಇಯರ್? ಓ, ಈಗ ಹೇಳ್ತಾವ್ರಿ ಇವ್ರು. ಅವಾಗ್ಲೇ ಹೇಳಿದ್ರೆ ಇವ್ರು ಹೇಳಿ ಆ ಮಾತು. ಆಯ್ತು, ಸರಿ. ಓಕೆ, ಯಾರು ಸ್ಟ್ರಾಂಗ್ ನಿಮ್ ಪ್ರಕಾರ? ಈ ಜನರೇಷನ್ ನೋಡಿದ್ರೆ ಇಬ್ರು ಈಕ್ವಲ್. ಇಬ್ರು ಈಕ್ವಲ್? ಸೂಪರ್ ಗುರು. 3 ಜನ ಮಾತಾಡ್ಕೊಂಡ್ಬಿಟ್ಟವ್ರು ಮನೆಯಿಂದ ಬರ್ಬೇಕಾದ್ರೆ. ನಿಮ್ ಪ್ರಕಾರ ಒಂದು ಯಾವ್ದಾದ್ರು 100% ಅಂದ್ರೆ ಯಾವ್ದು ಜಾಸ್ತಿ, ಯಾರು ಸ್ಟ್ರಾಂಗ್? ಕರೆಕ್ಟಾಗಿ ಹೇಳಿ. ನಮ್ಮ ಮನಸ್ಸು ಕರೆಕ್ಟ್ ಆಗಿರ್ಬೇಕು, ಒಳ್ಳೇದಾಗಬೇಕು, ಆತರ ಹೇಳಿ. ಗರ್ಲ್ಸ್. ಗರ್ಲ್ಸಾ? ಹೆಂಗೆ ಅಂದ್ರೆ ಫಿಸಿಕಲ್ ಲೈಕ್ ಆ ತರ ಹೋದ್ರೆ ಗರ್ಲ್ಸ್ ಸ್ಟ್ರಾಂಗ್. ಗರ್ಲ್ಸ್ ಸ್ಟ್ರಾಂಗ್ ಅಂತೀರಾ? ಹುಡುಗರಿಲ್ಲ ಅಂತೀರಾ? ಹುಡುಗರು ಇದಾರೆ, ಓಕೆ, ಬಟ್ ಜಾಸ್ತಿ ಓಟ್ ಗರ್ಲ್ಸ್ಗೆ. ಹೌದಾ? ಸೊ ಈಗ ಸ್ಟ್ರಾಂಗ್ ಅಂತ. ಸೊ ಈಗ ನಿಮ್ಗೊಂದು ಹೇಳ್ತೀನಿ ನೋಡಿ. ಗಾಡಿ ಓಡಿಸ್ಬೇಕಾರೆ ಸ್ಟ್ಯಾಂಡ್ ಇರುತ್ತೆ, ಬಟ್ ಆದ್ರೂ ಕಾಲ್ನ ಅರ್ಥ ಆಯ್ತಾ ಸ್ಟ್ಯಾಂಡ್ ತರ ಹಾಕೊಂಡು ಹೋಗ್ತಾರಲ್ಲ, ಅದೇನ್ ಹೇಳ್ತೀರಾ? ಅದು ಗೊತ್ತಿಲ್ಲ. ಅದೇನಕ್ಕೆ ಹೇಳಿ? ಭಯ ತಾನೇ ಹಂಗಾರ ಅವಾಗ? ಭಯ ಪಡ್ತಾರೆ. ಸ್ಟ್ರಾಂಗ್ ಹೆಂಗಾದ್ರು? ಅದು ಗೊತ್ತಿಲ್ಲ. ನೀವು ಗಾಡಿ ಓಡಿಸ್ತೀರಾ? ಅಷ್ಟು ಬರಲ್ಲ. ಅಷ್ಟು ಬರಲ್ಲ? ಓಕೆ, ಪರವಾಗಿಲ್ಲ, ಸ್ಟ್ರಾಂಗ್ ಆಗ್ತೀರಾ. ಆಯ್ತು, ನಿಮ್ಮ ಹೆಸರೇನು? ಕೀರ್ತನ ಅವ್ರ ಏನ್ ಮಾಡ್ತಿದ್ದೀರಾ? ಬಿಕಾಮ್. ಓಕೆ, ನಿಮ್ ಪ್ರಕಾರ ಯಾರು ಸ್ಟ್ರಾಂಗ್? ಇಬ್ರು ಸ್ಟ್ರಾಂಗ್ ಇದ್ದಾರೆ. ಇಬ್ರು ಸ್ಟ್ರಾಂಗಾ? ಓಕೆ, ನೀವ್ ಯಾವ್ದ್ರಲ್ಲಿ ಸ್ಟ್ರಾಂಗ್ ಇದ್ದೀರಾ? ಇಬ್ರು ಅನ್ನಕ್ಕೆ ಈಗ ಹೇಳಿ. ಇಬ್ರು ಅದ್ರಲ್ಲಿ ನಾನು ಸ್ಟ್ರಾಂಗ್? ಮೆಂಟಲಿ ಸ್ಟ್ರಾಂಗ್ ಇದ್ದೀನಿ. ಮೆಂಟಲಿ ಸ್ಟ್ರಾಂಗಾ? ಓಕೆ, ಹಾಗೆ ಸ್ಟಡೀಸ್ ಅಲ್ಲ, ಸ್ಪೋರ್ಟ್ಸ್ ಅಲ್ಲ? ಅಂತದಲ್ಲ, ಇಲ್ಲ, ಲೈಕ್ ಆವರೇಜ್ ಸ್ಟಡೀಸ್ ಅಷ್ಟೇ. ಆವರೇಜ್ ಸ್ಟಡೀಸ್ ಅಲ್ಲಿ ತೊಂದರೆ ಇಲ್ಲಪ್ಪ, ಅದೇನು ರ್ಯಾಂಕ್ ಬರ್ಬೇಕಂತ ಏನಿದೆಯಾ? ಆ ಥರ ಏನಿಲ್ಲ. ಯಾರು ಅಷ್ಟು ಏನಂದ್ರೆ ಜಾಸ್ತಿ ಟಾರ್ಚರ್ ಕೊಡಬಾರ್ದು ಮಕ್ಕಳಿಗೆ, ಕರೆಕ್ಟ್ ಅಲ್ವಾ? ನನ್ನ ಪ್ರಕಾರ ಹಂಗೆ ಅಪ್ಪ, ಜಾಸ್ತಿ ಟಾರ್ಚರ್ ಕೊಡಬಾರ್ದು ಯಾರಿಗೂ ಅಷ್ಟೇ, ಕರೆಕ್ಟ್ ಅಲ್ವಾ? ಏನಂದ್ರೆ ಓದೋರು ಓದ್ತಾರೆ, ಕರೆಕ್ಟ್ ಅಲ್ವಾ? ಹಂಗೆ ಅದು ಬೇಡಿ ನಿಮಗೆ. ಸೊ ನಿಮ್ ಪ್ರಕಾರ ನೀವು ಈಕ್ವಲ್ ಅಂದ್ರೆ ಇವಾಗ ಬಾಯ್ಸ್ ಎಷ್ಟು ರೆಸ್ಪಾನ್ಸಿಬಿಲಿಟೀಸ್ ತಗೋತಾವ್ರೋ ಅದೇ ತರ ಗರ್ಲ್ಸ್ ತಗೋತಿದ್ದಾರೆ. ಸೊ ಅದರಲ್ಲಿ ಇಬ್ರು ವರ್ಕ್ ಮಾಡ್ತಾರೆ. ಇಬ್ರು ವರ್ಕ್ ಮಾಡ್ತಿದ್ದಾರೆ. ಇಬ್ರು ವರ್ಕ್ ಮಾಡ್ಬೇಕಾ? ಹಂಗ ಇವಾಗ ಜನರೇಷನ್ ಹೆಂಗಾಗ್ಬಿಟ್ಟಿದ್ಯಾ? ಇಲ್ಲ, ಹಂಗಲ್ಲ. ಇವಾಗ ಬಾಯ್ಸ್ ಮನೇಲಿ ರೆಸ್ಪಾನ್ಸಿಬಿಲಿಟಿ ತಗೊಂಡಿಲ್ಲ ಅಂದ್ರೆ ಗರ್ಲ್ಸ್ ಮೇಲೆ ಆಗ್ತಾ ಇದ್ದಾರೆ ಪೇರೆಂಟ್ಸ್. ಸೂಪರ್, ಇದು ಕರೆಕ್ಟ್, ಇದು ಸ್ಟ್ರಾಂಗ್. ಮನೆ ಈಚೆಗಡೆ ಹುಡುಗರು ಸ್ಟ್ರಾಂಗು, ಮನೆ ಒಳಗಡೆ ಹುಡುಗಿರು ಸ್ಟ್ರಾಂಗು. ಹೌದಾ? ಮನೆ ಈಚೆ ಹುಡುಗರು ಸ್ಟ್ರಾಂಗು, ಮನೆ ಒಳಗಡೆ ಹೆಣ್ಮಕ್ಳು ಸ್ಟ್ರಾಂಗು. ಗಾಡಿ ಓಡಿಸ್ಬೇಕಾರೆ ಸ್ಟ್ಯಾಂಡ್ ಇರುತ್ತೆ, ಬಟ್ ಆದ್ರೂ ಕಾಲ್ನ
ಅರ್ಥ ಆಯ್ತಾ? ಸ್ಟ್ಯಾಂಡ್ ತರ ಹಾಕೊಂಡು ಹೋಗ್ತಾರಲ್ಲ, ಅದೇನ್ ಹೇಳ್ತೀರಾ? ಅದು ಗೊತ್ತಿಲ್ಲ. ಓಡಿಸ್ತಾರೆ ಹೆಣ್ಮಕ್ಳು, ಲಾರಿನ ಓಡಿಸ್ತಾರೆ, ಬಸ್ ಏನು ಲಾರಿ ಓಡಿಸ್ತಾರೆ. ಅದೊಂದು ಗಾಡಿ ಓಡಿಸ್ಬೇಕಾದ್ರೆ ಸ್ಟ್ಯಾಂಡ್ ಹಾಕೊಂಡು